ಇನ್ನು ಬಿಜೆಪಿಯಲ್ಲಿ ಬರೀ ಗೆರಿಲ್ಲಾ ವಾರ್ ಮಾತ್ರ ನಡೀತಿಲ್ಲ, ಅದ್ಯಾವ ಹಿಂಜರಿಕೆಯೂ ಕೂಡ ಇಲ್ಲದೆ ನಾಯಕರು ಪರಸ್ಪರ ಬೈದಾಡ್ಕೊಳ್ತಿದ್ದಾರೆ. ಈ ಮಧ್ಯೆ ದಿಲ್ಲಿಯಲ್ಲಿ ಠಿಕಾಣಿ ಹುಡಿದಂತ ಯತ್ನಾಳ್ ಬಣಕ್ಕೆ ವಿಜೇಂದ್ರ ಆಪ್ತರು ಬೆಂಗಳೂರಿನಿಂದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನದು ವಾರ್ನಿಂಗ್, ಬನ್ನಿ ನೋಡೋಣ. ಯಡಿಯೂರಪ್ಪಗಂತರೂ ನಾನು ನೋಡಿದ್ರೆ ಕಸಿವಿಸಿ ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ. ಯಡಿಯೂರಪ್ಪ ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ. ನಿನಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು? ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿ ರಾಜ್ಯ ಬಿಜೆಪಿಯ ಬಣ ರಾಜಕೀಯ ಗರಿಗೆದರಿತ್ತು. ಯತ್ನಾಳ್ ಅಂಡ್ ಟೀಮ್ ವಿಜೇಂದ್ರರನ್ನ ಕಿತ್ತೆಸೆಯಲು ಬೇಕಾದ ಪ್ರಯೋಗ, ಹೂಡಬೇಕಿದ್ದ ಅಸ್ತ್ರಗಳನ್ನೆಲ್ಲ ಬಳಸಿತ್ತು. ಆದ್ರೆ ಇತ್ತ ವಿಜೇಂದ್ರ ಬಣದ ನಾಯಕರು ಕೂಡ ಯುದ್ಧಕ್ಕೆ ಸಿದ್ಧರಾದವರಂತೆ ಗುರಾಣಿ ಹಿಡಿದಿದ್ರು. ಇವತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆ ಸೇರಿ ರಾಜ್ಯಾಧ್ಯಕ್ಷರ ಪರ ಬಿರುಸಿನ ಬ್ಯಾಟ್ ಬೀಸಿದ್ರು. ದೆಹಲಿಯಲ್ಲಿ ಯತ್ನಾಳ್ ಬಣ, ಬೆಂಗಳೂರಿನಲ್ಲಿ ವಿಜಯೇಂದ್ರ ಬಣ. ಯತ್ನಾಳ್ ಮಾತಿಗೆ ಸಿಡಿದ ಮಾಜಿ ಸಚಿವ ರೇಣುಕಾಚಾರ್ಯ. ದಿಲ್ಲಿಯಲ್ಲಿ ದಂಗೆ ಎದ್ದಿದ್ದ ಯತ್ನಾಳ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಹಿಂದುತ್ವದ ಅಸ್ತ್ರ ಬಳಕೆ ಮಾಡಿದ್ರು. ಹಿಂದುತ್ವಕ್ಕಾಗಿ ಇವರ ಕೊಡುಗೆ ಏನೆಂದು ಪ್ರಶ್ನಿಸಿದ್ರು. ಈ ಮಾತು ಬಿಎಸ್ವೈ ಆಪ್ತ ರೇಣುಕಾಚಾರ್ಯರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಸಿಡಿದ ಮಾಜಿ ಸಚಿವ ಯತ್ನಾಳ್ ಇಫ್ತಾರ್ ಕೂಟದಲ್ಲಿದ್ದ ಫೋಟೋಗಳನ್ನ ಬಿಡುಗಡೆ ಮಾಡಿದ್ದಾರೆ. ಏನು ನೀವು ಹಿಂದೂಗಳ ಶಿವಮೊಗ್ಗದಲ್ಲಿ ಔರಂಗಜೇಬನ ಫೋಟೋ ಹಾಕಿದ್ರೆ ಏನು ಮಾಡಿದ್ರಿ? ನೀವೇ ಆಡಳಿತದಲ್ಲಿದ್ರಿ, ನಿಮ್ಮವರೇ ಗೃಹ ಮಂತ್ರಿ ಇದ್ದರು ಶಿವಮೊಗ್ಗ ಜಿಲ್ಲೆಯವರು, ಕಠಿಣ ಕ್ರಮಕ್ಕೆ ಕೊಂಡ್ರಿ. ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯಿತು. ಏನಾರು ಬಿ ಜೆ ಪಿಯ ಯಡಿಯೂರಪ್ಪ ಏನಾರು ಅದಕ್ಕೆ ಸಾಂತ್ವನ ಹೇಳಿದ್ರ? ಅದೇ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಅಡ್ಜಸ್ಟ್ಮೆಂಟು. ಈ ಇಫ್ತಿಯಾರ್ ಕೂಟ ಅಂತಾರಲ್ಲ, ಅಲ್ಲ, ಆ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಇಫ್ತಿಯಾರ್ ಕೂಟ ರೆಡಿ ಮಾಡಿಸಿ ಇವರು ಅವ್ರಿಗೆ ಕಬಾಬು, ಚಿಕನ್ನು, ಬಿರಿಯಾನಿ ತಿನ್ನಿಸಿದ್ದು ಫೋಟೋಗಳು ನಮ್ಮ ಹತ್ರ ಅದಾವ. ಇದು ಹಿಂದೂ ಹುಲಿನ? ನಾನು ಹಿಂದೂ ಹುಲಿ, ಹಿಂದೂ ಯಾಕಪ್ಪ ಅದೇ ಕಬಾಬ್ ಯಾಕೆ ತಿನ್ನಿಸಿದೆ, ಬಿರಿಯಾನಿ ಯಾಕೆ ತಿನ್ನಿಸಿದೆ, ಇಫ್ತಿಯಾರ್ ಕೂಟ ಯಾಕೆ ಮಾಡಿದೆ? ಉತ್ತರ ಕೂಡ ಇದಕ್ಕೆ. ಬಿಎಸ್ವೈ ವಿರುದ್ಧ ಕುಟುಂಬ ರಾಜಕಾರಣದ ಅಸ್ತ್ರ ಹೂಡಿದ ಯತ್ನಾಳ್. ಸಿದ್ದೇಶ್ವರ ಸಂಸ್ಥೆಯ ಹೆಸರು ಪ್ರಸ್ತಾಪಿಸಿ ರೇಣುಕಾಚಾರ್ಯ ಚಕ್ಮೇಟ್. ಯಡಿಯೂರಪ್ಪ ತಾ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA, ಇವತ್ತು ರಾಜ್ಯಾಧ್ಯಕ್ಷ ನೀವೇ. ಮತ್ತು ಇಡೀ ನಿಮ್ಮ ಕುಟುಂಬಕ್ಕಾಗಿ ಸಿಕ್ಕೈತೆ, ಅದಕ್ಕೆ ನಾವು ಕುಟುಂಬ ರಾಜಕಾರಣ ಐತೀವಿ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ. ಆ ಸಿದ್ದೇಶ್ವರ ಎಂಥ ಹೆಸರಿದೆ. ಆ ಸಂಸ್ಥೆಯಲ್ಲಿ ಬಂದು ಒಕ್ಕೊಂಡು ಇಡೀ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ, ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಳ್ತದೆ? ಸೌಹಾರ್ದಕ್ಕೆ ನಿನ್ನ ಧರ್ಮಪತ್ನಿ ನಿನ್ನ ಮಗ ಬೇಕಾ? ಇದು ಕುಟುಂಬ ರಾಜಕಾರಣ ಅಲ್ವಾ? ಯತ್ನಾಳ್ಗೆ ರಾಜಕೀಯ ಜನ್ಮ ಕೊಟ್ಟಿದ್ದೆ ಯಡಿಯೂರಪ್ಪ. ನನ್ನಂತರೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನಗೆ ಒಟ್ಟ ಯಡಿಯೂರಪ್ಪಗಂತರೂ ನಾನು ನೋಡಿದ್ರೆ ಕಸಿಬಿಸಿ ಆಹಾ ನೋಡ್ಬೇಕು ಅವ್ನ ಮುಖ. ಆಹಾ ನಮ್ಮ ಯಡಿಯೂರಪ್ಪ ಅಪ್ಪು ಪಟ್ಟಿಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕರಾಗ್ತಿರಲಿಲ್ಲ. ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ. ಯಡಿಯೂರಪ್ಪ ಮರಿಬಾರ್ದು. ಬಿಜೆಪಿಯಲ್ಲಿ ಯಾರು ಭ್ರಷ್ಟರೆಂಬ ಮಾತಿನ ಕದನ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನು ಕೊನೆಗೆ ಕಾಣಿಸ್ಬೇಕು. ಕರಪ್ಟ್ ಅಲ್ಲಕ್ಕೆ ಇಡಿ ರೇಡ್ ಮಾಡಿದ್ದು ಐತಲ್ಲ, ಅಲ್ಲಿ ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ರು, ಟಿಪ್ಪರ್ ಡ್ರೈವರ್ ಆಗಿದ್ರು. ನಿನಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು? ಫೆಬ್ರವರಿ 12ರಂದು ಬೃಹತ್ ಸಭೆ ನಡೆಸಲು ಬಿವೈವಿ ಆಪ್ತರ ನಿರ್ಧಾರ. ಇದಿಷ್ಟೇ ಅಲ್ಲ, ಫೆಬ್ರವರಿ 12 ಅಂದ್ರೆ ಮುಂದಿನ ಬುಧವಾರ ಬೃಹತ್ ಸಭೆ ನಡೆಸಲು ಬಿವೈವಿ ಆಪ್ತರು ನಿರ್ಧರಿಸಿದ್ದಾರೆ. 10ಕ್ಕೂ ಹೆಚ್ಚು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರನ್ನ ಸೇರಿಸಿ ಯತ್ನಾಳ್ ಅಂಡ್ ಟೀಮ್ ಉಚ್ಚಾಟನೆಗೆ ಒತ್ತಾಯ ಮಾಡಲಿದ್ದಾರೆ. ಸಭೆಯಾದ ಬಳಿಕ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕಿರಣ್ ಹನಿಯಾಡ್ಕ, TV9 ಬೆಂಗಳೂರು.